ನಮಸ್ಕಾರ ರೈತರಿಗೆ ಉಚಿತ ಬೋರ್ವೆಲ್ ಪಂಪ್ ಯೋಜನೆ ಸರ್ಕಾರದಿಂದ ಸಿಗುವ ಸಹಾಯಧನ ಸಂಪೂರ್ಣ ಮಾಹಿತಿ ಇದೆ. ಅರ್ಜಿ ಹಾಕಿ. ನಮಸ್ಕಾರ ರೈತ ಬಾಂಧುಗಳೇ, ಇವತ್ತು ನಮ್ಮ ಭೂಮಿಗೆ ನೀರಿನ ಸಮಸ್ಯೆ ಇದ್ದರೆ ಅಥವಾ ಬೋರ್ವೆಲ್ ಹಾಕಿಸಲು ಯೋಚಿಸುತ್ತಿದ್ದರೆ ಈ ವಿಡಿಯೋ ನಿಮ್ಮ ಜೀವನಕ್ಕೆ ತುಂಬಾ ಉಪಯುಕ್ತವಾಗುತ್ತದೆ. ಯಾಕಂದ್ರೆ ಇವತ್ತು ನಾವು ಮಾತನಾಡುತ್ತಿರುವುದು ರೈತರಿಗೆ ಸರ್ಕಾರದಿಂದ ಸಿಗುವ ಉಚಿತ ಅಥವಾ ಸಬ್ಸಿಡಿ ಬೋರ್ವೆಲ್ ಪಂಪ್ ಸೌಲಭ್ಯ ಬಗ್ಗೆ. ಹೌದು ರೈತರೇ, ಕೆಲವು ಯೋಜನೆಗಳಲ್ಲಿ ಸರ್ಕಾರ ಬೋರ್ವೆಲ್ ಪಂಪ್ ಮತ್ತು ಪಂಪ್ ಸೆಟ್ ಆಮೇಲೆ ಡ್ರಿಲ್ಲಿಂಗ್ ಖರ್ಚುಗಳಿಗೆ ಸಹಾಯ ಕೊಡುತ್ತಿದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದ್ರೆ ನಾ ಹೇಳ್ತೀನಿ ಯಾರು ಅರ್ಜಿ ಹಾಕಬಹುದು, ಎಷ್ಟು ಸಬ್ಸಿಡಿ ಸಿಗುತ್ತೆ, ಯಾವ ಡಾಕ್ಯುಮೆಂಟ್ ಇರಬೇಕು ಮತ್ತೆ ಹೇಗೆ ಅರ್ಜಿ ಸಲ್ಲಿಸಬೇಕೆಂದು. ರೈತರಿಗೆ ನೀರಿನ ವ್ಯವಸ್ಥೆ ಸರಿಯಾಗಿರಬೇಕು ಅನ್ನುವುದು ಸರ್ಕಾರ ಪ್ರಮುಖ ಉದ್ದೇಶವಾಗಿದೆ. ಅದಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಯೋಜನೆಗಳನ್ನು ತಂದಿದೆ. ಬೋರ್ವೆಲ್ ಕೊರೆತಕ್ಕೆ ಸಹಾಯ ಮಾಡ್ತದೆ, ಪಂಪ್ ಲೈನ್ಗೆ ಹಾಗೂ ಸಹಾಯ ಮಾಡ್ತದೆ, ಡ್ರಿಪ್ ಇರಿಗೇಷನ್ಗೂ ಕೂಡ ಸಹಾಯ ಮಾಡ್ತದೆ, ಪಂಪ್ ಸೆಟ್ ಸಬ್ಸಿಡಿಗೂ ಹೆಚ್ಚುವರಿಯಾಗಿ ಕೊಡುತ್ತದೆ. ಇವುಗಳನ್ನು ರೈತರು ಆದಾಯ ಹೆಚ್ಚಿಸಲು ನೀಡುತ್ತದೆ. ಕೆಲವು ಜಿಲ್ಲೆಗಳಲ್ಲಿ ಇದು 50%, ಇನ್ನು ಕೆಲವು ಜಿಲ್ಲೆಗಳಲ್ಲಿ 90% ರೂಪದಲ್ಲಿ ಸಬ್ಸಿಡಿ ರೂಪದಲ್ಲಿ ಕೊಡಲಾಗ್ತದೆ. ಕೆಲವೊಮ್ಮೆ ಸಂಪೂರ್ಣವಾಗಿ ಸಹಾಯಧನ ಸಿಗುತ್ತದೆ. ಅಂದ್ರೆ ರೈತರು ಅರ್ಹತೆಯನ್ನು ಹೊಂದಿರಬೇಕು. ಈ ಯೋಜನೆ ಎಲ್ಲರಿಗೂ ಸಿಗುವುದಿಲ್ಲ, ಕೆಲ ಅರ್ಹತೆಗಳಿದ್ದವರಿಗೆ ಮಾತ್ರ. ಅಂದ್ರೆ ಈ ಯೋಜನೆ, ಈ ಪಂಪ್ ಸೆಟ್ ಅಂದ್ರೆ ಬೋರ್ವೆಲ್ ಉಚಿತವಾಗಿ ಪಡೆದುಕೊಳ್ಳುವುದಾಗ್ಲಿ, ಪೈಪ್ಗಳನ್ನು ಉಚಿತವಾಗಿ ಪಡೆದುಕೊಳ್ಳುವುದಾಗ್ಲಿ, ಇವುಗಳು ಎಲ್ಲಾ ರೈತರಿಗೆ ಸಿಗುವುದಿಲ್ಲ. ಕೆಲವು ಅರ್ಹತೆಗಳು ನಾನು ಹೇಳ್ತೀನಿ, ಇವು ಅರ್ಹತೆಗಳಿದ್ರೆ ನೀವು ಕೂಡ ಅರ್ಜಿ ಸಲ್ಲಿಸಬಹುದು. ರೈತರು ತಮ್ಮ ಸ್ವಂತ ಜಮೀನನ್ನು ಹೊಂದಿರಬೇಕು, ಜಮೀನಿನ ದಾಖಲೆ ಹೊಂದಿರಬೇಕು, ನೀರಿನ ಸಮಸ್ಯೆ ಇರಬೇಕು, ಡ್ರೈ ಏರಿಯಾ ಇದ್ದರೆ ಇದು ಹೆಚ್ಚು ಅವಕಾಶ ಇರುತ್ತದೆ. ಹಾಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮೊದಲ ಆದ್ಯತೆ ಕೊಡ್ತಾರೆ. ಕೆಲವು ಕಡೆ SC ಮತ್ತು ST ರೈತರಿಗೆ ವಿಶೇಷ ಸಬ್ಸಿಡಿ ಕೂಡ ಸಿಗುತ್ತದೆ. ಮುಖ್ಯವಾಗಿ ರೈತರು ಕೃಷಿ ಮಾಡುತ್ತಿರಬೇಕು, ಮೇನ್ ಆಗಿ ಅವರು ಕೃಷಿ ಕಾರ್ಯದಲ್ಲಿ ತೊಡಗಿರಬೇಕು. ಯಾವ ದಾಖಲೆಗಳು ಬೇಕು ಎಂದು ನಾ ತಿಳಿಸ್ತೇನೆ ನೋಡಿ. ಅರ್ಜಿ ಹಾಕಲು ಬೇಕಾಗುವ ದಾಖಲೆಗಳು ಅಥವಾ ಡಾಕ್ಯುಮೆಂಟ್ಗಳು: ಮೊದಲಿಗೆ ಆಧಾರ್ ಕಾರ್ಡ್, ಪಾಣಿ, RTC, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ನಂಬರ್, ಜಾತಿ ಪ್ರಮಾಣ ಪತ್ರ ಅಗತ್ಯ ಇದ್ದರೆ ಅಥವಾ ನಿಮ್ಮ ಕಡೆ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಪರವಾಗಿಲ್ಲ, ಪಾಸ್ಪೋರ್ಟ್ ಸೈಜ್ ಫೋಟೋ. ಈ ಎಲ್ಲಾ ದಾಖಲಾತಿಗಳು ಸರಿಯಾಗಿದ್ದರೆ ಅರ್ಜಿ ಸುಲಭವಾಗಿ ಅಪ್ರೂವ್ ಆಗುತ್ತದೆ. ಅರ್ಜಿ ಹೇಗೆ ಹಾಕಬೇಕು? ಅರ್ಜಿ ಹಾಕುವ ಪ್ರಕ್ರಿಯೆ ಸಾಮಾನ್ಯವಾಗಿ 3 ರೀತಿಯಲ್ಲಿದೆ. ಗ್ರಾಮ 1 CSC ಕೇಂದ್ರದಲ್ಲಿ ನಿಮ್ಮ ಹತ್ತಿರದ CSC ಸೆಂಟರ್ಗೆ ಹೋಗಿ ಅರ್ಜಿ ಹಾಕಬಹುದು, ಅಥವಾ ಕೃಷಿ ಇಲಾಖೆ ಕಚೇರಿಗೆ ಮೂಲಕ ತಾಲೂಕು ಕೃಷಿ ಅಧಿಕಾರಿಗಳನ್ನು ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಪೋರ್ಟಲ್ ರಾಜ್ಯ ಆಧಾರಿತ, ಕೆಲವು ರಾಜ್ಯಗಳಲ್ಲಿ ಕೃಷಿ ಇಲಾಖೆ ವೆಬ್ಸೈಟ್ ಮೂಲಕ ಅರ್ಜಿ ಹಾಕಬಹುದು. ಅರ್ಜಿ ಹಾಕಿದ ನಂತರ ಅಧಿಕಾರಿಗಳು ತಮ್ಮ ಜಮೀನನ್ನು ಪರಿಶೀಲನೆ ಮಾಡುತ್ತಾರೆ. ನಂತರ ಸಬ್ಸಿಡಿ ಅಥವಾ ಸಹಾಯಧನ ಮಂಜೂರು ಮಾಡ್ತಾರೆ. ರೈತರೇ, ಮುಖ್ಯ ವಿಷಯ, ಯಾವುದೇ ಏಜೆಂಟ್ಗೆ ಹಣ ಕೊಡಬೇಡಿ. ಸರ್ಕಾರದ ಯೋಜನೆಗಳಲ್ಲಿ ಅರ್ಜಿ ಫ್ರೀ ಆಗಿರುತ್ತದೆ. ನಿಮ್ಮ ದಾಖಲಾತಿಗಳ ಬಗ್ಗೆ ಸರಿಯಾಗಿರಬೇಕು. ತಪ್ಪು ಮಾಹಿತಿ ಕೊಟ್ರೆ ಅರ್ಜಿ ರಿಜೆಕ್ಟ್ ಆಗಬಹುದು. ಹೀಗಾಗಿ ರೈತ ಬಾಂಧುಗಳೇ, ಬೋರ್ವೆಲ್ ಪಂಪ್ ಮತ್ತು ಕೃಷಿ ನೀರಿನ ಸೌಲಭ್ಯಗಳು ನಿಮ್ಮ ಜೀವನವನ್ನು ಸುಲಭ ಮಾಡಬಹುದು. ಈ ಮಾಹಿತಿ ನಿಮ್ಮ ಹಳ್ಳಿಯ ರೈತರಿಗೆ ಎಲ್ಲರಿಗೂ ಹಂಚಿ. ಈ ವಿಡಿಯೋ ಉಪಯುಕ್ತ ಎಂದುಕೊಂಡರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಹಿತಿ ಎಂದು ಕೊಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸರ್ಕಾರದ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನಮಸ್ಕಾರ, ಮತ್ತೆ ಸಿಗೋಣ ರೈತ ಬಾಂಧವರೇ.